ಹೇಳಿದ್ದೆ ತಾನೆ ಯಾರ ಕಣ್ಣು ಕಾಣಿಸ್ಕೋಬೇಡ ಅಂತ. ಯಾಕೆ ಬಂದೆಲ್ಗೆ? ಅದು ಹಾರ ಅವ್ರಿಗೆ ಹೇಳಿದ್ದೆ ಅವರೇ ತಂದ್ಕೊಡ್ತಿದ್ರು. ನೀನೇನಕ್ಕೂ ತರಕೋದೆ? ಭರತ್ ಅವನು ಯಾಕೋ ಇಲ್ಲಿಗೆ ಬಂದ? ಮೊದಲು ಅವನು ಇಲ್ಲಿಂದ ಹೋಗೋಕೆ ಹೇಳು. ಹೋಗೋ. ಸಾರಿ. ಪುರೋಹಿತ್ರ, ತಗೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ದಿರೋ ಆ ವಂಶನ ನಾಶ ಮಾಡಿದೆ. ನೆಮ್ಮದಿಯಾಗಿ ಹೇಗಿರ್ತೀಯ ನೀನು? ನಮ್ಮ ಪ್ರೀತಿಗೆ ನ್ಯಾಯ ಸಿಗ್ಬೇಕಂದ್ರೆ ನೀನು ಬದುಕಬೇಕು, ಹಠ ಹಿಡಿಬೇಕು. ತಗೊಳ್ಳಿ, ರಿಂಗ್ ಬದಲಾಯಿಸ್ಕೊಳ್ಳಿ. ಈ ಪವಿತ್ರವಾದ ಬೆಸುಗೆ ಬದುಕಿನ ಉದ್ದಕ್ಕೂ ಸುಭದ್ರವಾಗಿರಲಿ. ಪುರೋಹಿತ್ರೆ, ನೀವೇನೋ ನಿಮ್ಮ ಶ್ರಮ ಹಾಕಿದ್ರಿ, ಆದ್ರೆ ಪ್ರತಿಫಲನೇ ಸಿಗ್ಲಿಲ್ವಲ್ಲ. ಇರಲಿ ಅಮ್ಮ, ಆದರೆ ನಾನು ನಿಮಗೆ ಒಂದು ವಿಚಾರ ಹೇಳಬೇಕು. ಏನು ಹೇಳಿ? ನಿನ್ನೆ ನೀವು ಆ ಹುಡುಗಿ ಜಾತಕ ನೋಡಿ ಸಾವಾಗತ್ತೆ ಅಂತ ಸುಳ್ಳು ಹೇಳಿ ಅಂತ ಹೇಳಿದ್ರಿ. ಆದರೆ ನಿಜವಾಗ್ಲೂ ಈಗ ಆ ಹುಡುಗಿ ಜಾತಕ ನೋಡಿ ನನಗೆ ಭಯ ಆಗ್ತಾ ಇದೆ. ಯಾಕೆ ಪುರೋಹಿತ್ರೆ, ಏನಾಯ್ತು? ಆ ಹುಡುಗಿ ನಿಮ್ಮ ಮನೆಗೆ ಮದುವೆ ಆಗಿ ಬಂದರೆ ನಿಜವಾಗ್ಲೂ ನಿಮ್ಮ ಮನೇಲಿ ಒಂದು ಸಾವಾಗತ್ತೆ. ಆ ಹುಡುಗಿ ಜಾತಕ ನೋಡಿದಾಗ ನನಗೆ ಗೊತ್ತಾಗಿದ್ದಿದ್ದು ನೀವು ಸುಳ್ಳು ಹೇಳಿ ಅಂತ ಹೇಳಿದ್ದೆ ಸತ್ಯ ಆಗಿದೆ. ಇರೋ ವಿಚಾರನೇ ನಾ ಹೇಳಿದ್ದೀನಮ್ಮ, ಬರ್ತೀನಿ. ರಾಜಮ್ಮ, ಏನ್ ಮಾಡ್ದಿವಾಗ? ಅಣ್ಣ ಬೇರೆ ಮಾತೆ ಕೇಳಲ್ವಲ್ಲ. ಎಲ್ಲಿ ಹೋದ್ರಪ್ಪ? ಏಯ್ ಯಶು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಏನು ಇಲ್ಲ. ಇವತ್ತು ಬಂದ ಕೆಲಸ ತುಂಬ ಚೆನ್ನಾಗಾಯ್ತು. ಒಳಗಡೆ ಮಂಗಳ ಕಾರ್ಯ ಅಂತೂ ಆನಂದ ಆಯಿತು ನನಗೆ. ಅಲ್ವಾ? ಹೊರಡೋಣ ಬನ್ನಿ. ಹೇ ಕೃಷ್ಣ, ಬಾರೋ ನಮ್ಮ ಜೊತೆ ಮನೆಗೆ ಹೋಗೋಣ. ಬೇಡ, ನಮ್ಮ ಜೊತೆ ಅವನು ಬರೋದು ಬೇಡ. ಅವನು ಹೇಗೆ ಬಂದು ಹಾಗೆ ಹೋಗ್ಲಿ. ಬನ್ನಿ.
ಅಕ್ಕ ಉಂಗುರ ತುಂಬ ಚೆನ್ನಾಗಿದೆ ಕಣೆ, ಅದರಲ್ಲೂ ನಿನ್ನ ಕೈಗಂತೂ ಸೂಪರಾಗಿ ಕಾಣಿಸ್ತಿದೆ. ಯಾಕೆ ಟೆನ್ಷನಲ್ಲಿದೆಯಾ ಅಕ್ಕ? ನಿನ್ನ ಮನಸ್ಸು ಒಳ್ಳೇದು, ನಿನಗೆಲ್ಲನೂ ಒಳ್ಳೇದೇ ಆಗುತ್ತೆ. ಈ ಮದುವೆ ನಿನ್ನ ಬದುಕಿಗೆ ಹೊಸ ದಾರಿ ತೋರಿಸುತ್ತೆ ಅಂತ ನನಗಂತೂ ನಂಬಿಕೆ ಇದೆ. ಏನಾಯ್ತಾ ಅಕ್ಕ? ಯಾವುದೇ ದಾರಿಲಿ ಹೋದರೂ ನಮ್ಮ ಅಣ್ಣ ರಾಜೇಶ್ನ ಕೊಂದವ್ರ ಮುಖನ ನೋಡಲೇಬೇಕಲ್ವರೆಗೂ. ಏನು ಹೇಳ್ತಿದ್ದೆ? ಆ ಕೃಷ್ಣ ನನ್ನ ಆಸುಪಾಸಲ್ಲಿ ಸುಳ್ದಾಡಿದ್ರು ನನಗೆ ಮೈ ಎಲ್ಲ ಬೆಂಕಿ ಹಚ್ಚಿದಂಗೆ ಆಗುತ್ತೆ. ನನಗೆ ಅವನನ್ನು ಕಂಡ್ರೆ ಆಗಲ್ಲ. ಅವ್ನು ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬಾರ್ದು, ಅವನು ಯಾವುದೇ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೋಬಾರ್ದು. ಅಕ್ಕ, ಕೃಷ್ಣ ಆ ಮನೆ ಮಗ, ಅವ್ರನ್ನ ಬಿಟ್ಟು ಮದುವೆ ಮಾಡೋಕ್ಕೆ ಅಸಾಧ್ಯ ಕಣೆ. ನೀನು ಮೊದಲು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡು. ದೋಷ ಅದು ಇದು ಅಂತ ನೂರಾರು ವಿಘ್ನಗಳು ಬಂದರು ಸೂರ್ಯಪ್ರಕಾಶ್ ಸರ್ ನಮ್ಮ ಜೊತೆ ನಿಂತಿದ್ದಾರಲ್ವ. ಯಾರ ಮೇಲೂ ದ್ವೇಷ ಇಟ್ಕೊಳ್ದೆ, ಯಾರ ಮೇಲೂ ಕೋಪ ಇಟ್ಕೊಳ್ದೆ ಆ ಮನೆಗೆ ಒಳ್ಳೆ ಸೊಸೆಯಾಗಿ ಹೋಗೋದು ಒಳ್ಳೇದಕ್ಕ. ನಿಮ್ಮ ಮನೆಯವರೆಲ್ಲ ಹೋಗಾಯ್ತು, ನೀನ್ಯಾಕಿಲ್ಲ ಇದೆಯಾ? ಸ್ವಲ್ಪ ಕೆಲಸ ಎತ್ಕೊಂಡ್ರೆ. ಪ್ಯಾಚಪ್ ಮಾಡೋಕ್ಕೂ ನಿನಗೆ ಬರಲ್ಲ ಅಲ್ಲ? ಅದು ಸರಿ, ಸರ್ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ, ಅದ್ಯಾಕೆ ನಿನ್ನ ನೋಡಿದ್ರೆ ಮಾತ್ರ ಉರ್ದು ಬೀಳ್ತಾರಲ್ಲ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಅದನ್ನೇ ಯಾಕೆ ಅಂತ ಕೇಳಿದ್ ನಾನು. ರೀ, ಅಪ್ಪ ಮಕ್ಕಳು ವಿಚಾರ ನಿಮ್ಗೇನಕ್ಕೆ ರೀ? ಸರಿ ಬಿಡಪ್ಪ, ನಿನ್ನ ವಿಷಯ ನೀನೇ ಹಿಡ್ಕೊ. ಓಕೆ, ಇವಾಗ ಹೇಗೆ ಹೋಗ್ತೀಯಾ? ಹೋಗ್ತಾ ಆಟ ಹಿಡ್ಕೊಂಡು ಹೋಗ್ತೀನಿ. ತುಂಬ ಲೇಟ್ ಆಗಿದೆ, ನಾನು ಡ್ರಾಪ್ ಮಾಡಲಾ? ಬೇಡಪ್ಪ, ನೀವು ಬರೋದು, ನಮ್ಮಪ್ಪ ನೋಡೋದು, ನಮ್ಮಪ್ಪ ತಗೊಂಡು ಹೊಡಿಯೋದು, ಇವೆಲ್ಲ ಏನು ಬೇಡ. ನೀವು ಹೋಗಿ ಮಲ್ಕೊಳ್ಳಿ, ಬೇಡ ಏನು ಬೇಡ.